ಇವತ್ತು ನಾವು ನಂಬರ್ಸ್ ಆ್ಯಂಡ್ ಡಿಜಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಫ್ರೆಂಡ್ ಯಾರಾದರೂ ನಿಮ್ಮ ಹತ್ರ ಬಂದು ಇವತ್ತಿನ ಡೇಟ್ ಏನು ಅಥವಾ ಟೈಮ್ ಎಷ್ಟು ಅಂತ ಕೇಳಿದ್ರೆ ನೀವು ನಂಬರ್ಸ್ನ ಬಳಸದೆ ಅವ್ರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇದೆಯಾ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಹೇಗೆ ನಂಬರ್ಸ್ ನಮ್ಮ ದಿನಚರಿಯ ಭಾಗವಾಗಿದೆ ಅಂತ? ಜಸ್ಟ್ ಹಾಗೆ ಯೋಚನೆ ಮಾಡಿ, ನಂಬರ್ಸ್ ಇಲ್ಲದೆ ನಾವು ಒಂದೇ ಒಂದು ದಿನ ಆದರೂ ಕಳೆಯೋಕ್ಕೆ ಸಾಧ್ಯನಾ? ಕ್ಯಾನ್ ವಿ ಹ್ಯಾವ್ ಅ ಡೇ ವಿತೌಟ್ ನಂಬರ್ಸ್? ನಾವು ಸಣ್ಣವರಿದ್ದಾಗ ನಮ್ಮ ಬೆರಳುಗಳನ್ನ ಮಡಚಿ 1, 2, 3 ಅಂತ ಲೆಕ್ಕ ಹಾಕ್ತಾ ಇದ್ವಿ. ಆಮೇಲೆ ಮನೆಯಲ್ಲಿ ಎಷ್ಟು ಸ್ಪೂನ್ಸ್ಗಳಿವೆ ಅಂತ ಲೆಕ್ಕ ಹಾಕ್ತಿದ್ವಿ. ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಎಷ್ಟು ಚಾಕ್ಲೇಟ್ಸ್ ತರಬೇಕು, ನನ್ನ ಹತ್ರ ಎಷ್ಟು ಕಲರ್ ಪೆನ್ಸಿಲ್ಸ್ಗಳಿವೆ ಅಂತನೂ ಲೆಕ್ಕ ಹಾಕ್ತಾ ಇದ್ವಿ. ದೊಡ್ಡವರಾಗ್ತಾ ಆಗ್ತಾ ನನ್ನ ಹತ್ರ ಎಷ್ಟು ₹5 ನೋಟಿದೆ, ₹10 ನೋಟಿದೆ ಅಂತನೂ ಲೆಕ್ಕ ಹಾಕಕ್ಕೆ ಶುರು ಮಾಡಿದ್ವಿ. ಇಷ್ಟೊತ್ತು ನಾವು ನಂಬರ್ಸ್ನ ಕೌಂಟ್ ಮಾಡಲಿಕ್ಕೆ ಅಥವಾ ಲೆಕ್ಕ ಮಾಡಲಿಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಕೌಂಟ್ ಮಾಡೋದ್ರಿಂದ ನಮಗೆ ಎಷ್ಟು ಅಥವಾ ಹೌ ಮಚ್, ಹೌ ಮೆನಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ತರಕಾರಿ, ಹಣ್ಣು ಅಥವಾ ಬೇರೆ ಇನ್ಯಾವುದಾದ್ರು ದಿನಸಿ ಖರೀದಿಸುವಾಗ ನಾವು ನಂಬರ್ಸ್ಗಳನ್ನ ಬಳಸ್ತೀವಿ. 500 ಗ್ರಾಮ್ ಶುಂಠಿ ಅಥವಾ 2 kg ಈರುಳ್ಳಿ ಅಥವಾ 1 ಲೀಟರ್ ಎಣ್ಣೆ ಅಂತ ನಾವು ಹೇಳ್ಬೇಕಾದ್ರೆ ಅದನ್ನು ಮೆಷರ್ ಮಾಡಲು ನಂಬರ್ಸ್ ಅಥವಾ ಸಂಖ್ಯೆಗಳೇ ಆಧಾರ. ಬರೀ ವಸ್ತುಗಳನ್ನಷ್ಟೇ ಅಲ್ಲ, ವಿ ಆಲ್ಸೋ ಮೆಷರ್ ಆರ್ ಸೆಲ್ಸ್. ಅಂದರೆ ನಾವು ನಮ್ಮ ಹೈಟು, ತೂಕ, ಬಾಡಿ ಟೆಂಪ್ರೇಚರು, BP ಇವೆಲ್ಲವನ್ನು ಮೆಷರ್ ಮಾಡ್ತೀವಿ. ಈ ಮೆಷರ್ಮೆಂಟಿಂದ ತಿಳಿಯುತ್ತೆ ನಾವೆಷ್ಟು ಆರೋಗ್ಯವಾಗಿದ್ದೀವಿ ಅಂತ. ಅಷ್ಟೇ ಅಲ್ಲ, ವಿ ಆಲ್ಸೋ ಮೆಷರ್ ಪ್ಲೇಸಸ್. ಅಂದರೆ ಒಂದು ಕೊಠಡಿ ಎಷ್ಟು ದೊಡ್ಡದಿದೆ, ಅದರ ಉದ್ದ ಏನು, ಅಗಲ ಏನು, ಎತ್ತರ ಏನು, ಒಂದು ಊರಿಂದ ಇನ್ನೊಂದು ಊರು ಎಷ್ಟು ದೂರದಲ್ಲಿದೆ, ನಮ್ಮ ಊರು, ಕಾಡು, ಹೊಲ ಎಲ್ಲ ಎಷ್ಟು ಏರಿಯಾ ಅಂದರೆ ವಿಸ್ತೀರ್ಣದಲ್ಲಿದೆ ಅಂತನ್ನೋದನ್ನು ನಾವು ಮೆಷರ್ ಮಾಡ್ಬೋದು. ಸೊ ನಾವು ಇಷ್ಟೊತ್ತು ನಂಬರ್ಸ್ಗಳ ಸಹಾಯದಿಂದ ಒಂದು ವಸ್ತುವನ್ನು ಹೇಗೆ ಅಳತೆ ಅಥವಾ ಪ್ರಮಾಣವನ್ನು ನೋಡ್ಬೋದು, ಹೌ ವಿ ಕ್ಯಾನ್ ಮೆಷರ್ ಅನ್ನೋದನ್ನು ತಿಳ್ಕೊಂಡ್ವಿ. ಮೆಷರ್ ಮಾಡೋದ್ರಿಂದ ನಮಗೆ ಹೌ ಮಚ್ ಅಥವಾ ಹೌ ಬಿಗ್, ಎಷ್ಟಿದೆ, ಎಷ್ಟು ದೊಡ್ಡದಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗೆ ನೀವು ಯಾರಾದರೂ ನಿಮ್ಮ ಮನೆಗೆ ಇನ್ವೈಟ್ ಮಾಡಿದ್ರೆ ಅವರಿಗೆ ನಿಮ್ಮ ಮನೆ ಅಡ್ರೆಸ್ ಕೊಡಬೇಕಾದ್ರೆ ನಿಮ್ಮ ಮನೆ ಯಾವ ಕ್ರಾಸ್ನಲ್ಲಿದೆ, ನಿಮ್ಮನೆ ಡೋರ್ ನಂಬರ್ ಏನು ಅಂತ ಹೇಳಬೇಕಾಗಿರೋದು ನಂಬರ್ಸಿಂದಾನೆ. ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಯೋಚನೆ ಮಾಡಬೇಡ, ಕಾಲ್ ಮಾಡು ಅಂತ ಫೋನ್ ನಂಬರ್ ಕೊಟ್ಟರೆ ಅದು ಸಹ ನಂಬರ್ಸೆ. ನೀವೆಲ್ಲಾದರೂ ನಿಮ್ಮ ಕಾರ್ ಅಥವಾ ಬೈಕ್ ಏನಾರು ಪಾರ್ಕ್ ಮಾಡಿದರೆ ಅದನ್ನು ಹೇಗೆ ಹುಡುಕ್ತೀರಾ? ವಿತ್ ದ ಹೆಲ್ಪ್ ಆಫ್ ನಂಬರ್ಸ್. ಕಾರ್ ರಿಜಿಸ್ಟ್ರೇಷನ್ ನಂಬರು ಅಥವಾ ಬೈಕ್ ರಿಜಿಸ್ಟ್ರೇಷನ್ ನಂಬರ್ನ ನೋಡಿ ಗುರ್ತಿಡಿತೀರ. ನಾವು ಇಷ್ಟೊತ್ತು ನೋಡಿದ ಎಕ್ಸಾಂಪಲ್ಸಲ್ಲಿ ನಂಬರ್ಸ್ನ ನಾವು ಹೇಗೆ ವಸ್ತುಗಳನ್ನು, ವ್ಯಕ್ತಿಗಳನ್ನು ಗುರ್ತಿಸೋಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ನಂಬರ್ಸ್ ಹೆಲ್ಪ್ಡ್ ಅಸ್ ಟು ಐಡೆಂಟಿಫೈ ಪೀಪಲ್ ಆ್ಯಂಡ್ ಪ್ಲೇಸಸ್ ಅರೌಂಡ್ ಅಸ್. ಐಡೆಂಟಿಫೈ ಮಾಡೋದ್ರಿಂದ ನಮಗೆ ವಿಚ್ ಒನ್ ಅಥವಾ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಥಿಯೇಟರ್ಸ್ನಲ್ಲಿ ಸೀಟ್ ನಂಬರ್ಸ್ಗಳು ಒಂದು ಸೀಕ್ವೆನ್ಸಲ್ಲಿರುತ್ತೆ. ಅಂದರೆ ಇಲ್ಲಿ ನಂಬರ್ಸ್ನ ನಾವು ಅರೇಂಜ್ ಮಾಡಲಿಕ್ಕೆ ಅಥವಾ ಕ್ರಮಬದ್ಧವಾಗಿ ಜೋಡಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಯಾವುದೇ ಆಟ ಆಗಿರಲಿ ಅಥವಾ ಎಕ್ಸಾಮ್ಸ್ ಆಗಿರಲಿ, ಒಬ್ಬ ವ್ಯಕ್ತಿ ಯಾವ ಪೊಸಿಷನ್ ಅಥವಾ ಸ್ಥಾನನ ಪಡ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೂ ಸಹ ನಂಬರ್ಸ್ ಬೇಕು. ಈಗ ನಾವು ನಂಬರ್ಸ್ಗಳ ಸಹಾಯದಿಂದ ಹೇಗೆ ವಸ್ತುಗಳನ್ನು ಒಂದು ಕ್ರಮವಾಗಿ ಜೋಡಿಸ್ಬೋದು ಅಂತ ತಿಳ್ಕೊಂಡ್ವಿ. ಹಾಗೆ ವಸ್ತುವಿನ ಅಥವಾ ವ್ಯಕ್ತಿಯ ಸ್ಥಾನವನ್ನು ಸಹ ಹೇಗೆ ತಿಳ್ಕೊಬೋದು ಅನ್ನೋದನ್ನು ನೋಡಿದ್ವಿ. ಸೊ ನಂಬರ್ಸ್ ಹೆಲ್ಪ್ ಅಸ್ ಟು ಅರೇಂಜ್ ಆರ್ ಆರ್ಡರ್ ದ ಥಿಂಗ್ಸ್ ಆ್ಯಂಡ್ ಟೆಲ್ ದರ್ ಪೊಸಿಷನ್. ಈಗ ಗೊತ್ತಾಯ್ತಾ? ನಮಗೇ ಗೊತ್ತಿಲ್ಲದ ಹಾಗೆ ನಾವು ಪ್ರತಿದಿನ ಇಷ್ಟು ನಂಬರ್ಸ್ನ ಯೂಸ್ ಮಾಡ್ತೀವಿ ಅಂತ. ಅದಕ್ಕೆ ಹೇಳೋದು ನಂಬರ್ಸ್ ಆರ್ ಎವ್ರಿವೇರ್, ನಂಬರ್ಸ್ ಆರ್ ಅರೌಂಡ್ ಅಸ್. ಈಗ ವಾಟ್ ಆರ್ ನಂಬರ್ಸ್ ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಏನಂತ ಆನ್ಸರ್ ಕೊಡಬೇಕು ಅಂತ ತಿಳ್ಕೊಳ್ಳೋಣ. ನಂಬರ್ಸ್ ಆರ್ symbols that help us to
ಕೌಂಟ್, ಮೆಷರ್, ಐಡೆಂಟಿಫೈ ಆ್ಯಂಡ್ ಆರ್ಡರ್ ಥಿಂಗ್ಸ್. ಎಣಿಸಲು, ಅಳೆಯಲು, ಗುರುತಿಸಲು ಮತ್ತು ಕ್ರಮವನ್ನು ತಿಳಿಸಲು ಸಹಾಯ ಮಾಡುವ ಚಿಹ್ನೆಗಳೇ ಸಂಖ್ಯೆಗಳು. Now let's learn about digits. ನಾವು ಯಾವುದಾದ್ರೂ ಭಾಷೆನ ಕಲಿಬೇಕಾದ್ರೆ ಮೊದಲಿಗೆ ಏನು ಕಲಿತೀವಿ? ವಿ ಸ್ಟಾರ್ಟ್ ಫ್ರಮ್ ಆಲ್ಫಾಬೆಟ್ಸ್ ಅಂದರೆ ಅಕ್ಷರಮಾಲೆಯಿಂದ ಶುರು ಮಾಡ್ತೀವಿ. ಅಕ್ಷರಗಳು ಅಂದರೆ ಲೆಟರ್ಸ್ನ ಕಲ್ತಾದ್ಮೇಲೆ ವಿ ಸ್ಟಾರ್ಟ್ ಮೇಕಿಂಗ್ ವರ್ಡ್ಸ್ ಅಂದರೆ ಪದಗಳನ್ನ ರಚಿಸೋಕೆ ಶುರು ಮಾಡ್ತೀವಿ. ಮೊದಲಿಗೆ 2 ಲೆಟರ್ ವರ್ಡ್ಸ್, ನಂತರ 3 ಲೆಟರ್ ವರ್ಡ್ಸ್, ಹೀಗೆ ಕಲಿತಾ ಹೋಗ್ತೀವಿ. ಹಾಗೆ ನಂಬರ್ಸ್ನ ಬರಿಬೇಕು ಅಂದರೆ ವಿ ನೀಡ್ ಸಮ್ ಸ್ಪೆಷಲ್ ಸಿಂಬಲ್ಸ್. ಆ ಸ್ಪೆಷಲ್ ಸಿಂಬಲ್ಸೇ ಡಿಜಿಟ್ಸ್. 0, 1, 2, 3, 4, 5, 6, 7, 8, 9 ಹೀಗೆ 10 ಡಿಜಿಟ್ಸ್ ಇವೆ. ಹೇಗೆ ಲೆಟರ್ಸ್ಗಳನ್ನ ಕಂಬೈನ್ ಮಾಡಿ ಒಂದು ಮೀನಿಂಗ್ಫುಲ್ ವರ್ಡ್ ಮಾಡ್ತೀವೋ ಅದೇ ರೀತಿ ಡಿಜಿಟ್ಸ್ ಕಂಬೈನ್ ಮಾಡಿ ವಿ ಕ್ಯಾನ್ ಫಾರ್ಮ್ ನಂಬರ್ಸ್. ಆ ನಂಬರಲ್ಲಿ ಒಂದೇ ಡಿಜಿಟ್ ಇದ್ರೆ ಇಟ್ ಇಸ್ ಕಾಲ್ಡ್ ಸಿಂಗಲ್ ಡಿಜಿಟ್ ನಂಬರ್. 2 ಡಿಜಿಟ್ಸ್ ಇದ್ರೆ ಇಟ್ ಇಸ್ ಕಾಲ್ಡ್ ಡಬಲ್ ಡಿಜಿಟ್ ನಂಬರ್. 3 ಡಿಜಿಟ್ಸ್ ಇದ್ರೆ 3 ಡಿಜಿಟ್ ನಂಬರ್ಸ್. ಹೀಗೆ ಎಷ್ಟು ದೊಡ್ಡ ನಂಬರ್ ಬೇಕಾದ್ರೂ ಕನ್ಸ್ಟ್ರಕ್ಟ್ ಮಾಡ್ಬೋದು. ಇವಾಗ ಯಾರಾದರೂ ಡಿಜಿಟ್ಸ್ ಅಂದರೆ ಏನು ಅಂತ ಕೇಳಿದ್ರೆ, ಡಿಜಿಟ್ಸ್ ಆರ್ ಸಿಂಗಲ್ ನ್ಯೂಮರಿಕಲ್ ಸಿಂಬಲ್ಸ್ ಯೂಸ್ ಟು ಬಿಲ್ಡ್ ನಂಬರ್ ಅಂತ ಹೇಳ್ತೀವಿ. ಅಂದರೆ ಅಂಕಿಗಳು ಎಂದರೆ ಸಂಖ್ಯೆಗಳನ್ನು ಬರೆಯಲು ಬಳಸುವ ಚಿಹ್ನೆಗಳು.